ಪ್ರಧಾನಿ ಮೋದಿಯವರನ್ನ ಬರಮಾಡಿಕೊಳ್ಳೋದಕ್ಕೆ ಮಠದಿಂದ ಸಿದ್ಧತೆಗಳು ಕಳೆದ ಹಲವು ದಿನಗಳಿಂದ ಆಗ್ತಾ ಇದೆ. ಮೈಸೂರು ಪೇಟ ತೊಡಿಸಿ ಅವರನ್ನ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ನಮ್ಮೂರು ನಮ್ಮೋರು ಅನ್ನುವಂಥ ಸೇವಾ ಸಂಸ್ಥೆ ಈ ಪೇಟವನ್ನ ತೊಡಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗದಂತ ಭೈರವೈಕ್ಯ ಮಂದಿರದ ಲೋಕಾರ್ಪಣೆಯನ್ನು ಪ್ರಧಾನಿ ಮಾಡುತ್ತಾರೆ. ಇನ್ನು ಮಠದ ಇತಿಹಾಸದಲ್ಲಿ ಪ್ರಧಾನಿಯೊಬ್ಬರು ಬರ್ತಾ ಇರೋದು ಮೊದಲು. ಪ್ರಧಾನಿಯವರ ಆಗಮನ ಮೊದಲ ಬಾರಿಗೆ ಆಗ್ತಾ ಇದೆ ಆದಿಚುಂಚನಗಿರಿ ಮಠಕ್ಕೆ. ಹಿಂದೆ ರಾಷ್ಟ್ರಪತಿಗಳು ಬಂದು ಹೋಗಿದ್ರು, ಉಪರಾಷ್ಟ್ರಪತಿಗಳು ಬಂದು ಹೋಗಿದ್ರು, ಪ್ರಧಾನಿಯಾಗಿದ್ದವರು ಬಂದಿರಲಿಲ್ಲ. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಕುಂಬಳಗೋಡಿನ ಆದಿಚುಂಚನಗಿರಿ ಮಠದ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಿದ್ರು. ಮೂಲ ಮಠಕ್ಕೆ ಭೇಟಿ ಕೊಡ್ತಾ ಇರುವಂಥ ಮೊದಲ ಪ್ರಧಾನಿ ನರೇಂದ್ರ ಮೋದಿಯವರು. ದೇವೇಗೌಡರು ಪ್ರಧಾನಿಯಾಗಿದ್ದಾಗಲೂ ಕೂಡ ಅವರು ಚುಂಚನಗಿರಿಯ ಮೂಲ ಮಠಕ್ಕೆ ಭೇಟಿ ಕೊಟ್ಟಿರಲಿಲ್ಲ. ಮೊದಲ ಬಾರಿಗೆ ಪ್ರಧಾನಿಯೊಬ್ಬರು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಡ್ತಾ ಇರೋದು. ಶ್ರೀ ಗುರು ಭೈರವೈಕ್ಯ ಮಂದಿರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸ್ತಾ ಇದ್ದಾರೆ. ಬಹಳಷ್ಟು ವಿಶೇಷತೆಗಳಿಂದ ಈ ಭೈರವೈಕ್ಯ ಮಂದಿರ ಕೂಡಿದೆ. ಇದರ ಶಿಲ್ಪಿ ಶಂಕರ ಸ್ಥಪತಿಯವರು ನನ್ನ ಜೊತೆಗಿದ್ದಾರೆ. ಸರ್, ಬಹಳಷ್ಟು ದೊಡ್ಡ ಜವಾಬ್ದಾರಿ, ಭಕ್ತರ ಒಂದು ಭಕ್ತಿಯ ವಿಚಾರ ಇದು. ಎಷ್ಟು ಮಟ್ಟಿಗೆ ಈ ಜವಾಬ್ದಾರಿನ ನಿರ್ವಹಿಸಿದ್ರಿ? ಯಾವ ರೀತಿ ಬಂದಿ? ನಮ್ಮ ಬೆಂಗಳೂರು ಸುತ್ತಮುತ್ತ ಕರ್ನಾಟಕದಲ್ಲಿ ಸುಮಾರು 106 ದೇವಸ್ಥಾನಗಳು ಮಾಡಿದ್ದೀವಿ. ಇಷ್ಟು ದೊಡ್ಡ ದೇವಸ್ಥಾನ ಮಾಡೋದು ನಮ್ಮ ಪರಂಪರೆಯಲ್ಲಿ ಕೂಡ ನಮ್ಮ ಬೇರೆಯವರು ಕೂಡ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾಡಿರೋದಕ್ಕೆ ನಮಗೆ ಭಾಳ ಹೆಮ್ಮೆಯಾಗಿರ್ತಾ ಇದೆ. ಆ ಥರ ಈ ದೇವಸ್ಥಾನ ಪೂರ್ತಿ ಕಲ್ಲಲ್ಲೇ ಮಾಡಿರೋ ದೇವಸ್ಥಾನ. ಈಗ ಫೌಂಡೇಶನ್ ಅಂತ ಹಿಡಿದು ಫೌಂಡೇಶನ್ ಒಂದು ಕಡೆ ಇದು ಒಂದು ಬೆಟ್ಟ, ಅದರಿಂದ ಅದು ಸ್ಲೋಪ್ ಆಗಿರುತ್ತದೆ. ಅದು ಕೆಳಗಡೆ ಒಂದು ಕಡೆ 8 ಅಡಿಯಿಂದ 5 ಅಡಿಯಿಂದ 8 ಅಡಿ ಎತ್ತರ ಇದೆ, ಹೈಟ್ ಮಾಡಿದ್ದೀವಿ. ಆಮೇಲೆ ಒಂದು ಕಡೆ ಲಾಸ್ಟ್ ನೋಡಿದ್ರೆ ಒಂದು 25 ಅಡಿವರೆಗೂ ಕೂಡ ಡೆಪ್ತ್ ಬಂದಿದೆ. ಆದರೆ ಅದು ಪೂರ್ತಿ ಕೂಡ ಫುಲ್ಲು ಕಲ್ಲಲ್ಲೇ ಮಾಡಿದ್ವಿ. ಅದು ಕೂಡ ಒಂದು 2.5 ಅಡಿಗೆ 4.5 ಅಡಿ 2.5 ಅಡಿ ದಪ್ಪ ಕಲ್ಲಲ್ಲಿ ಫೌಂಡೇಶನ್ ಮಾಡಿರೋದು. ಅದು ಕಲ್ಲಲ್ಲೇ ಜಾಯಿಂಟ್ ಮಾಡಿ ಅದನ್ನು ಲೋಡ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಮಾಡಿದ್ದೀವಿ. ಅದು ಈಗ ಮೇಲೆ ತಾವು ಎಷ್ಟು ಕಲ್ಲುಗಳು ನೋಡ್ತಾ ಇದ್ದೀವೋ ಅಷ್ಟೇ ಕಲ್ಲುಗಳು ಒಳಗಡೆನೂ ಫೌಂಡೇಶನ್ ಒಳಗಡೆ ಕಣ್ಣಿಗೆ ಕಾಣದೇ ಇದೆ. ಅಷ್ಟು ದೊಡ್ಡ ಫೌಂಡೇಶನ್ನೇ, ದೊಡ್ಡ ಒಂದು 4-5 ವರ್ಷ ಫೌಂಡೇಶನ್ನೇ ಆಗ್ತಾ ಇತ್ತು. ಏನೆಲ್ಲ ವಿಶೇಷತೆಗಳಿದೆ ಈ ಮಂದಿರದಲ್ಲಿ? ವಿಶೇಷತೆ ಅಂದರೆ ಈಗ ಈ ಗರ್ಭಗೃಹ ಪೂರ್ತಿ ಶಿಲ್ಪಶಾಸ್ತ್ರದಲ್ಲಿ ಏನೇನು ಹೇಳಿದ್ದಾರೋ ಆ ಥರ ಗರ್ಭಗೃಹ. ಈಗ ಅದರಲ್ಲಿ ವಿಮಾನ ಗೋಪುರಂ ಅಂದರೆ ಅದು ನಮ್ಮ ಶಿಲ್ಪಶಾಸ್ತ್ರದಲ್ಲಿ ಋಷಿಗಳೆಲ್ಲ ಹೇಳಿದ್ದಾರೆ. ಭೃಗು ಅತ್ರಿ ವಸಿಷ್ಠಚ್ಚ ವಿಶ್ವಕರ್ಮ ಮಯಸ್ತದ ನಾರದೋ ನಗ್ನದಿಶ್ಚೈವ ವಿಶಾಲಾಕ್ಷ ಪುರಂದರಃ ಬ್ರಹ್ಮಕುಮಾರೋ ನಂದೀಶಃ ಸೌನಕೋ ಬರ್ಖಯೇವ ಚ ವಿಶ್ವಾಮಿತ್ರೋ ಅನಿರುದ್ಧರೋ ಚ ತದಾ ಸುಗ್ರ ಬೃಹಸ್ಪತಿ ಅಷ್ಟಾದಶೈತಿ ವಿಖ್ಯಾತಂ ಶಿಲ್ಪಶಾಸ್ತ್ರೋಪದೇಶಕಃ ಅಂತ ಇವರೆಲ್ಲ ಶಿಲ್ಪಶಾಸ್ತ್ರವನ್ನು ಉಪದೇಶ ಮಾಡಿದ್ದಾರೆ. ಆ ಶಿಲ್ಪಶಾಸ್ತ್ರದಲ್ಲಿ ಈ ಆರ್ಕಿಟೆಕ್ಚರ್ ಬಗ್ಗೆ ಅವರು ಬರೆದಿಟ್ಟಿದ್ದಾರೆ. ಇದು ಒಂದೊಂದು ಕಂಬಗಳಂದರೆ ಅದು ಯಾವ ಥರ ಇರಬೇಕು, ಈ ಗರ್ಭಗೃಹದಲ್ಲಿ ಆ ಕಾರ್ನಿಸ್ ವರ್ಕ್ಗಳ ಇದೆಯಲ್ಲ ಅದೆಲ್ಲ ಕೂಡ ಒಂದೊಂದಕ್ಕೆ ಅಳತೆಗಳಿದೆ. ಆ ಅಳತೆಗಳು ಸಂಸ್ಕೃತದಲ್ಲಿ ಮಹರ್ಷಿಗಳು ಬರೆದಿಟ್ಟಿದ್ದಾರೆ. ಅದರ ಪ್ರಕಾರ ನಾವು ಮಾಡಿದ್ರೇ ಈ ಥರ ಒಂದು ಸುಂದರವಾದ ದೇವಸ್ಥಾನ ಬರುತ್ತೆ. ಮತ್ತು ಆಚೆ ಈ ಪ್ರಾಕಾರ ಮಂಟಪದಲ್ಲೆಲ್ಲ ಪಿಲ್ಲರ್ಗಳು ಇದೆಲ್ಲ ಕೂಡ ಕೊಯ್ರಾ ಕಲ್ಲು ಮತ್ತು ಸಂತೆ ಕಲ್ಲು, ಕಲ್ಲು ಈ ಥರ ಕಲ್ಲುಗಳಲ್ಲೆಲ್ಲ ಮಾಡಿದ್ದೀವಿ. ಆಮೇಲೆ ಈ ದೇವಸ್ಥಾನವು ಪೂರ್ತಿ ಕೂಡ ಒಂದು ಆನೆ ಮೇಲೆ ಎತ್ಕೊಂಡು ನಿಂತಿರೋ ಥರ ಆನೆ ಭಾಳ ವಿಶೇಷವಾದದ್ದು ನಮ್ಮ ಕಲ್ಚರಲ್ಲಿ. ಆ ಆನೆಗಳು ಫುಲ್ ಪೂರ್ತಿಗೆ ಇಟ್ಟು ಹಸ್ತಿಪೀಠ ಅಂತ ಹೇಳ್ತಾರೆ. ಆನೆ ಪೀಠದ ಮೇಲೆ ಈ ದೇವಸ್ಥಾನ ನಿಂತಿದೆ. ಇಷ್ಟು ಶಿಲ್ಪಿ ಶಂಕರ ಸ್ಥಪತಿಯವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋನಲ್ಸ್, ಆದಿಚುಂಚನಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.